ಇಟ್ ಇಸ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ. ಸೊ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಂದ್ರೆ ಏನು, ಇದರ ಅಚೀವ್ಮೆಂಟ್ಸ್ ಹಾಗೂ ಲಿಮಿಟೇಷನ್ಸ್ ಏನು ಅಂತ ನೀವು ಕಲ್ತ್ಕೋಬೇಕು. ಓಕೆನಾ. ಸೊ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಕಲಿಯೋಕ್ಕಿಂತ ಮುಂಚೆ ವಿಲ್ ಗೆಟ್ ಸಮ್ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಆನ್ ಮೆಂಡಲೀವ್ ಆಯ್ತಾ. ಸೊ ಮೆಂಡಲೀವ್ ಅವರ ಪೂರ್ತಿ ಹೆಸರೇನು, ಇಟ್ ಇಸ್ ಡಿಮಿಟ್ರಿ ಇವಾನೋವಿಚ್ ಮೆಂಡಲೀವ್ ಆಯ್ತಾ ಮಕ್ಕಳೇ. ಇವರು ಒಬ್ರು ರಷ್ಯನ್ ಕೆಮಿಸ್ಟ್. ಟೊಬಾಲ್ಸ್ಕ್ ಅನ್ನೋ ಒಂದು ಊರಿನಲ್ಲಿ ಮೆಂಡಲೀವ್ ಅವರು ಹುಟ್ಟಿದ್ದು. ದಿಸ್ ಊರು ವಾಸ್ ಪ್ರೆಸೆಂಟ್ ಇನ್ ವೆಸ್ಟರ್ನ್ ಸೈಬೀರಿಯಾ ವಿಚ್ ಇಸ್ ಇನ್ ರಷ್ಯಾ. ಹಿ ವಾಸ್ ಬಾರ್ನ್ ಆನ್ ದ 8th of February 1834 ಆಯ್ತಾ. ಸೊ ಇವರು ಏನು ಕೊಟ್ಟಿದ್ದಂಥ ಕ್ಲಾಸಿಫಿಕೇಶನ್ ನಾವು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ ಆಯ್ತಾ. ಆ್ಯಂಡ್ ಇಟ್ ಪ್ರೂವ್ ಟು ಬಿ ದ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಇನ್ ಕೆಮಿಸ್ಟ್ರಿ. ಅಂದರೆ ಮೆಂಡಲೀವ್ ಅವರು ಕೊಟ್ಟಿದ್ದಂತಹ ಲಾಸ್ ಅಥವಾ ಪ್ರಿನ್ಸಿಪಲ್ ಏನಿದೆ ಅದು ಏನು ಕೆಮಿಸ್ಟ್ರಿಯಲ್ಲಿ ಬರುವಂಥ ಪ್ರತಿಯೊಂದು ಎಲಿಮೆಂಟಿಗೂ ಅಪ್ಲಿಕೇಬಲ್ ಆಗತ್ತೆ ಅಂತ ಎಲ್ಲ ಸೈಂಟಿಸ್ಟ್ಸಿಗೂ ರಿಯಲೈಸ್ ಆಯಿತು. ಆ್ಯಂಡ್ ದೇ ಫೌಂಡ್ ದಟ್ ಮೆಂಡಲೀವ್ಸ್ ಲಾಸ್ ವರ್ ವೆರಿ ರಿಲಯಬಲ್. ಆ ಲಾಸ್ನ ನಾವು ನಂಬಬಹುದು, ಅದು ಕರೆಕ್ಟ್ ಆಗಿದೆ ಲಾಸ್ ಅಂತ ಸೈಂಟಿಸ್ಟಿಗೆ ಭರವಸೆ ಬಂತು ಆಯ್ತಾ. ನೆಕ್ಸ್ಟ್ ಏನು, ಹಿ ಗೇವ್ ಮೋಟಿವೇಶನ್ ಫಾರ್ ಡಿಸ್ಕವರಿ ಆಫ್ ಸಮ್ ನ್ಯೂ ಎಲಿಮೆಂಟ್ಸ್. ನೀವು ಮುಂದೆ ನೋಡ್ತೀರಾ ಮೆಂಡಲೀವ್ ಅವ್ರು ಏನು ಮಾಡಿದ್ರು, ಅವರ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಗ್ಯಾಪ್ಸ್ನ ಬಿಟ್ರು ಆಯ್ತಾ. ಆ ಗ್ಯಾಪ್ಸ್ನ ಕಾರಣ ಇಲ್ಲದೆ ಬಿಡಲಿಲ್ಲ, ಹೊಸ ಎಲಿಮೆಂಟ್ಸ್ ಡಿಸ್ಕವರ್ ಆಗತ್ತೆ, ಆ ಎಲಿಮೆಂಟ್ಸ್ನ ನಾವು ಈ ಟೇಬಲಲ್ಲಿ ಹಿಡ್ಸೋಣ ಅನ್ನೋ ಒಂದು ಏಮ್ ಇಟ್ಕೊಂಡು ಅವರು ಗ್ಯಾಪ್ಸ್ನ ಬಿಟ್ಟರು, ವಿಚ್ ವಾಸ್ ಮೋಟಿವೇಶನ್ ಫಾರ್ ಡಿಸ್ಕವರಿ ಆಫ್ ನ್ಯೂ ಎಲಿಮೆಂಟ್ಸ್. ಆಗ ಸೈಂಟಿಸ್ಟ್ಸು ಇನ್ನೂ ಕಾನ್ಫಿಡೆಂಟ್ ಆಗಿ ನಾವು ಹೊಸ ಎಲಿಮೆಂಟ್ಸ್ನ ಹುಡುಕ್ತೀವಿ ಅಂತ ಕಾನ್ಫಿಡೆಂಟ್ ಆಗಿ ಇದ್ರು ಆಯ್ತಾ. ಓಕೆ, ಸೊ ಈಗ ಮೆಂಡಲೀವ್ ಅವ್ರು ಕೊಟ್ಟಿದ್ದಂಥ ಕ್ಲಾಸಿಫಿಕೇಶನ್ ಪ್ರಾಪರ್ಟೀಸ್ ಏನು ಅಂತ ತಿಳ್ಕೊಳ್ಳೋಣ ಆಯ್ತಾ. ಸೊ ಮೆಂಡಲೀವ್ ಅವರು ಕೂಡ ಎಲಿಮೆಂಟ್ಸ್ನ ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ಮಾಸೇ ಅರೇಂಜ್ ಮಾಡಿದ್ರು ಆಯ್ತಾ. ಬಟ್ ನಾಟ್ ಓನ್ಲಿ ಡಿಡ್ ಹಿ ಕನ್ಸಿಡರ್ ಅಟಾಮಿಕ್ ಮಾಸ್, ಬಟ್ ಎಲಿಮೆಂಟ್ಸ್ನ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ನ ಕೂಡ ಮೆಂಡಲೀವ್ ಅವರು ಕನ್ಸಿಡರ್ ಮಾಡಿದ್ರು. ದಿಸ್ ವಾಸ್ ಅ ಮೇಜರ್ ಸ್ಟೆಪ್ ಇನ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆಯ್ತಾ. ಸೊ ಮೆಂಡಲೀವ್ ಅವರ ಟೈಮಿನಲ್ಲಿ ಇದ್ದಿದ್ದು 63 ಎಲಿಮೆಂಟ್ಸ್ ಆಯ್ತಾ ಮಕ್ಕಳೇ. ಸೊ ನೋಡಿ, ಮುಂಚೆ ನಮ್ಮ ಪ್ರೀವಿಯಸ್ ಸೈಂಟಿಸ್ಟ್ ಏನು ಅಸ್ಯೂಮ್ ಮಾಡಿದ್ರು ಬರೀ 56 ಎಲಿಮೆಂಟ್ಸ್ ಇರುತ್ತೆ ಅಂತ ನ್ಯೂಲೆಂಡ್ಸ್ ಅಸ್ಯೂಮ್ ಮಾಡಿದ್ರು. ಬಟ್ ಬೈ ದ ಟೈಮ್ ಮೆಂಡಲೀವ್ ಕೇಮ್ ಇನ್ ಟು ದ ಪಿಕ್ಚರ್ ದೇರ್ ವಾಸ್ ಆಲ್ರೆಡಿ 63 ಎಲಿಮೆಂಟ್ಸ್ ದಟ್ ವರ್ ಡಿಸ್ಕವರ್ಡ್ ಆಯ್ತಾ. ಸೊ ಈ 63 ಎಲಿಮೆಂಟ್ಸ್ನು ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸೆ ಮೆಂಡಲೀವ್ ಅವರು ಅರೇಂಜ್ ಮಾಡಿದ್ರು ಆಯ್ತಾ. ಬಟ್ ಇನ್ನೊಂದೇನು ಪ್ರಾಪರ್ಟಿನ ಅಥವಾ ಇನ್ನೊಂದೇನು ಫ್ಯಾಕ್ಟರ್ನ ತಲೆಯಲ್ಲಿ ಇಟ್ಕೊಂಡ್ರು, ನಾ ಹೇಳ್ದಂಗೆ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ನ ಮೆಂಡಲೀವ್ ತಲೆಯಲ್ಲಿ ಇಟ್ಕೊಂಡ್ರು ವೈಲ್ ಕ್ಲಾಸಿಫೈಯಿಂಗ್ ದ ಎಲಿಮೆಂಟ್ಸ್ ಆಯ್ತಾ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಪ್ರಾಪರ್ಟಿನ ಅವರು ತಲೆಯಲ್ಲಿ ಇಟ್ಕೊಂಡ್ರು. ವಾಟ್ ಇಸ್ ದ್ಯಾಟ್? ನಮ್ಮ ಎಲಿಮೆಂಟ್ಸ್ ಏನಿದೆ ಅದು ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಒಟ್ಟಿಗೆ ಯಾವ ರೀತಿ ಇಂಟರಾಕ್ಟ್ ಮಾಡುತ್ತೆ ಅಂತ ಮೆಂಡಲೀವ್ ಜಾಸ್ತಿ ಫೋಕಸ್ ಮಾಡಿದ್ರು ಆಯ್ತಾ. ಬರೀ ಆಕ್ಸಿಜನ್ ಹಾಗೂ ಹೈಡ್ರೋಜನ್ನ ಏನಕ್ಕೆ ತಗೊಂಡ್ರು, ಯಾಕಂದ್ರೆ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಏನಿದೆ ಇದು ತುಂಬಾ ರಿಯಾಕ್ಟಿವ್ ಎಲಿಮೆಂಟ್ಸ್. ಸೊ ಇದು ರಿಯಾಕ್ಟಿವ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಪ್ರತಿಯೊಂದು ಎಲಿಮೆಂಟ್ ಒಟ್ಟಿಗೆ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಕಾಂಪೌಂಡ್ಸ್ನ ಫಾರ್ಮ್ ಮಾಡುತ್ತೆ ಅಂತ ಮೆಂಡಲೀವ್ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಹಿ ಟುಕ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಆಸ್ ದ ಬೇಸಿಸ್ ಫಾರ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆಯ್ತಾ. ಓಕೆ, ನೆಕ್ಸ್ಟ್ ಏನು ನೋಡಿದ್ರು ಮೆಂಡಲೀವ್ ಅವರು, ಈ ಕಾಂಪೌಂಡ್ಸ್ ಏನು ಫಾರ್ಮ್ ಮಾಡುತ್ತೆ ಅದನ್ನ ನಾವು ಆಕ್ಸೈಡ್ಸ್ ಹಾಗೂ ಹೈಡ್ರೈಡ್ಸ್ ಅಂತ ಕರಿತೀವಿ ಅಲ್ವಾ. ಅದರ ಫಾರ್ಮುಲೆನ ಮೆಂಡಲೀವ್ ಅವರು ತಲೆಯಲ್ಲಿ ಇಟ್ಕೊಂಡ್ರು ವೈಲ್ ಕ್ಲಾಸಿಫೈಯಿಂಗ್ ದ ಎಲಿಮೆಂಟ್ಸ್. ಯಾವ ರೀತಿ ಅಂತ ನೀವು ಟೇಬಲ್ ಬಂದಾಗ ನೋಡ್ತೀರಾ ಆಯ್ತಾ. ಓಕೆ, ಸೊ ಹಿ ಯೂಸ್ ದಟ್ ಆಸ್ ದ ಬೇಸಿಕ್ ಪ್ರಾಪರ್ಟಿ ಫಾರ್ ಕ್ಲಾಸಿಫಿಕೇಶನ್. ಓಕೆ, ನೆಕ್ಸ್ಟು ಎಸ್, ಅವರು ಏನು ಕಂಡ್ರು ಆಗ ಈ ರೀತಿ ಕ್ಲಾಸಿಫೈ ಮಾಡಿದಾಗ ಪೀರಿಯಾಡಿಕ್ ರೆಕರೆನ್ಸ್ ಆಫ್ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ನೋಡಿದ್ರು. ಇದ್ರ ಅರ್ಥ ಏನು, ಈ ಅಟಾಮಿಕ್ ಮಾಸ್ನು ತಲೆಯಲ್ಲಿ ಇಟ್ಕೊಂಡು ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿನೂ ತಲೆಯಲ್ಲಿ ಇಟ್ಕೊಂಡು ಎಲಿಮೆಂಟ್ಸ್ನ ಅರೇಂಜ್ ಮಾಡಿದಾಗ ಒಂದಷ್ಟು ಎಲಿಮೆಂಟ್ಸ್ ಏನಿದೆ ಅದರ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ ಅದ್ರ ಹಿಂದೆ ಬಂದಿದ್ದಂಥ ಎಲಿಮೆಂಟ್ಸ್ನ ಫಿಸಿಕಲ್ ಹಾಗೂ ಕೆಮಿಕಲ್ ಪ್ರಾಪರ್ಟೀಸ್ನ ಹೋಲ್ತಿತ್ತು ಆಯ್ತಾ. ಸೊ ಪೀರಿಯಾಡಿಕಲಿ ಒಂದಷ್ಟು ಎಲಿಮೆಂಟ್ಸ್ ಆದಮೇಲೆ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಇರುವಂತಹ ಎಲಿಮೆಂಟ್ಸ್ ವಾಪಸ್ ಬರ್ತಿತ್ತು, ಪೀರಿಯಾಡಿಕ್ ಆಗಿ ರಿಟರ್ನ್ ಆಗ್ತಿತ್ತು ಆ ಎಲಿಮೆಂಟ್ಸ್. ಅದಕ್ಕೆ ಇದನ್ನ ಪೀರಿಯಾಡಿಕ್ ರಿಕರೆನ್ಸ್ ಆಫ್ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಅಂತ ಕರೀತಾರೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ಮುಂದೆ ಮೆಂಡಲೀವ್ಸ್ ಲಾ ಅಂತ ಕೂಡ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಆಯ್ತಾ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಗೊತ್ತಿರಬೇಕು ಅಂದ್ರೆ, ಮೆಂಡಲೀವ್ಸ್ ಅವರ ಕ್ಲಾಸಿಫಿಕೇಶನ್ ಟೇಬಲ್ ಏನಿತ್ತು ಅದರಲ್ಲಿ ಇದ್ದಂಥ ಹಾರಿಜಾಂಟಲ್ ರೋಸ್ ಏನಿತ್ತು ಅದನ್ನ ಮೆಂಡಲೀವ್ಸ್ ಅವರು
ಪೀರಿಯಡ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾರಿಜಾಂಟಲ್ ರೋಸ್ ನ ಪೀರಿಯಡ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ವರ್ಟಿಕಲ್ ಕಾಲಮ್ಸ್ ಏನಿತ್ತು ಅದನ್ನ ಮೆಂಡಲೀವ್ ಅವರು ಗ್ರೂಪ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಸೊ ಮೆಂಡಲೀವ್ ಅವರ ಟೇಬಲ್ ಅಲ್ಲಿ 6 ರೋ ಇತ್ತು ಅಥವಾ 6 ಪೀರಿಯಡ್ ಇತ್ತು, ಮತ್ತೆ 8 ಕಾಲಮ್ಸ್ ಇತ್ತು ಆಯ್ತಾ ಮಕ್ಳೇ. ಈಗ ನಾವು ಮೆಂಡಲೀವ್ ಅವ್ರದ್ದು ಲಾ ಏನು ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ತಾರೆ, ವಾಟ್ ಇಸ್ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಅಂತ. ಆಗ ನೀವು ಈ ಸ್ಟೇಟ್ಮೆಂಟ್ ನ ಬರಿಬೇಕು. ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ಮಾಸಸ್. ಸೊ ಇದ್ರ ಅರ್ಥ ಏನು, ನಾ ಹೇಳ್ದಂಗೆ ಎಲಿಮೆಂಟ್ಸ್ ನ ಅಟಾಮಿಕ್ ಮಾಸಸ್ ಹಾಗೂ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದಾಗ ಸಿಮಿಲರ್ ಪ್ರಾಪರ್ಟೀಸ್ ಇರುವಂತಹ ಎಲಿಮೆಂಟ್ಸ್ ವಾಪಸ್ ಬರ್ತಿತ್ತು. ಸಿಮಿಲರ್ ಪ್ರಾಪರ್ಟೀಸ್ ಆಫ್ ಇರುವಂತಹ ಎಲಿಮೆಂಟ್ಸ್ ನ ನಾವು ಪುನಃ ನೋಡ್ತಿದ್ವಿ ಇನ್ ದಟ್ ಕ್ಲಾಸಿಫಿಕೇಶನ್. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಲಾ ಆಯ್ತಾ. ಸೊ ಈಗ ನಾವು ಟೇಬಲ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ನಾನು ಹೇಳಿದ್ದೆ ನಿಮ್ಗೆ ಅವರು ಏನು ಅಟಾಮಿಕ್ ಮಾಸ್ ಅಲ್ಲದೆ ಆಕ್ಸೈಡ್ಸ್ ಹಾಗೂ ಹೈಡ್ರೈಡ್ಸ್ ನ ಫಾರ್ಮುಲೆನ ಕೂಡ ತಲೆಯಲ್ಲಿ ಇಟ್ಕೊಂಡ್ರು. ಅದನ್ನೇ ನೀವು ಇಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ರೋ ಅಲ್ಲಿ ನಿಮ್ಗೆ ಕಾಣಿಸಕ್ ಸಿಗತ್ತೆ ಆಯ್ತಾ. ಸೊ ವಿಲ್ ಡಿಸ್ಕಸ್ ದಿಸ್ ಪರ್ಟಿಕ್ಯುಲರ್ 4th ಗ್ರೂಪ್ ಅಲ್ಲಿರುವಂತಹ ಏನು ಫಾರ್ಮುಲಾನ ನಾವು ಇಲ್ಲಿ ನೋಡ್ತಿದ್ದೀವಿ ಆಯ್ತಾ. ಸೊ ವಾಟ್ ಇಸ್ ದಟ್ ಫಾರ್ಮುಲಾ? ಇಟ್ ಸೇಸ್ RO2 ಮತ್ತೆ RH4. ಸೊ ಈ ಗ್ರೂಪ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ಯಾವುದು ನೋಡಿ ಮಕ್ಳೇ, ಇಟ್ ಇಸ್ ಕಾರ್ಬನ್, ಯು ಹ್ಯಾವ್ ಸಿಲಿಕಾನ್, ಯು ಹ್ಯಾವ್ ಟೈಟೇನಿಯಂ, ಜರ್ಮೇನಿಯಂ ರೀತಿಯ ಎಲಿಮೆಂಟ್ಸ್ ಬರುತ್ತೆ ಅಲ್ವಾ. ಸೊ ಈ ಎಲಿಮೆಂಟ್ಸ್ ಆಕ್ಸೈಡ್ಸ್ ಅಥವಾ ಹೈಡ್ರೈಡ್ಸ್ ನ ಫಾರ್ಮ್ ಮಾಡಿದಾಗ ಈ ರೀತಿಯ ಕಾಂಪೌಂಡ್ಸ್ ನ ಕೊಡ್ತಿತ್ತು ಅಂತ ಮೆಂಡಲೀವ್ ಪ್ರೆಡಿಕ್ಟ್ ಮಾಡಿದ್ರು ಆಯ್ತಾ. ಸೊ R ಏನಿದೆ, ದಿಸ್ ರಿಪ್ರೆಸೆಂಟ್ಸ್ ಆಲ್ ದ ಎಲಿಮೆಂಟ್ಸ್ ಇನ್ ದಟ್ ಗ್ರೂಪ್ ಆಯ್ತಾ. ಸೊ ಕಾರ್ಬನ್ ಏನಿದೆ ಇದು ಆಕ್ಸೈಡ್ ನ ಫಾರ್ಮ್ ಮಾಡಿದಾಗ ಅದ್ರ ಫಾರ್ಮುಲಾ ಏನ್ ಬರುತ್ತೆ, ಇಟ್ ವಿಲ್ ಬಿ CO2. ಸೊ R ಬದಲು C ಬರಿಬೇಕು ಆಯ್ತಾ ಅಂತ ಮೆಂಡಲೀವ್ ಪ್ರೆಡಿಕ್ಟ್ ಮಾಡಿದ್ರು. ಮತ್ತೆ ಹೈಡ್ರೈಡ್ ಏನ್ ಫಾರ್ಮ್ ಮಾಡುತ್ತೆ, ಇದು ಈ ರೀತಿಯ ಹೈಡ್ರೈಡ್ ಫಾರ್ಮ್ ಮಾಡುತ್ತೆ ಅಥವಾ CH4 ನ ಫಾರ್ಮ್ ಮಾಡುತ್ತೆ ಅಂತ ಮೆಂಡಲೀವ್ ಪ್ರೆಡಿಕ್ಟ್ ಮಾಡಿದ್ರು ಆಯ್ತಾ. And as you know, CH4 is methane and it is indeed a hydride of carbon ಆಯ್ತಾ ಮಕ್ಳೇ. So this was how Mendeleev classified his elements. As you can see, there are 8 groups and 6 periods in Mendeleev's table ಆಯ್ತಾ. But again Mendeleev ಅವರ ಕ್ಲಾಸಿಫಿಕೇಶನ್ ಅಲ್ಲಿ ಕೂಡ there were drawbacks. ಏನಿದು ಅಚೀವ್ಮೆಂಟ್ಸ್ ಏನು, ಡ್ರಾಬ್ಯಾಕ್ಸ್ ಏನು ಅಂತ ನೋಡೋಣ ಆಯ್ತಾ. ಬಟ್ ಇಂಪಾರ್ಟೆಂಟ್ಲಿ ಡ್ರಾಬ್ಯಾಕ್ಸ್ ಮೇಲೆ ಫೋಕಸ್ ಮಾಡೋಣ. ಎಸ್, ಸೊ ನೀವು ಮೆಂಡಲೀವ್ ಅವರ ಪೀರಿಯಾಡಿಕ್ ಟೇಬಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ವಾಟ್ ಡು ಯು ಫೈಂಡ್? Elements with slightly higher atomic masses were placed before elements with slightly lower atomic masses. ಇದನ್ನ ನಾವೆಲ್ಲಿ ನೋಡ್ತೀವಿ, ಇಲ್ಲಿ ನೋಡಿ ಕೊಬಾಲ್ಟ್ ಹಾಗೂ ನಿಕ್ಕಲ್ ಏನಿದೆ, ಇಲ್ಲಿ ಕೊಬಾಲ್ಟಿನ ಅಟಾಮಿಕ್ ಮಾಸಸ್ 58.93 ಬಟ್ ನಿಕ್ಕಲಿನ ಅಟಾಮಿಕ್ ಮಾಸಸ್ 58.71. ನಾವು ಇಷ್ಟೊತ್ತವರೆಗೂ ಏನಂದ್ವಿ, ಅಟಾಮಿಕ್ ಮಾಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾತ್ರ ಎಲಿಮೆಂಟ್ಸ್ ನ ಜೋಡಿಸಿದ್ರು. ಬಟ್ ಇಲ್ಲಿ ಉಲ್ಟಾ ಆಗಿದೆ, ಕೊಬಾಲ್ಟಿನ ಅಟಾಮಿಕ್ ಮಾಸ್ ಜಾಸ್ತಿ ಇದ್ರೂನು ಅದರ ಏನು ಪೊಸಿಷನ್ ಏನಿದೆ ಇಟ್ ಕಮ್ಸ್ ಬಿಫೋರ್ ನಿಕ್ಕಲ್ ಆಯ್ತಾ. ಈ ರೀತಿ ಅರೇಂಜ್ಮೆಂಟ್ ನ ಏನಕ್ಕೆ ಮಾಡಿದ್ರು ಮೆಂಡಲೀವ್? ಬಿಕಾಸ್ ಕೊಬಾಲ್ಟ್ ಅಂಡ್ ನಿಕ್ಕಲಿನ ಅಟಾಮಿಕ್ ಮಾಸ್ ಮೇಲೆ ಫೋಕಸ್ ಮಾಡೋ ಬದಲು ಅವರು ಸ್ವಲ್ಪ ಜಾಸ್ತಿ ಎಂಫಸಿಸ್ ನ ಅದರ ಪ್ರಾಪರ್ಟೀಸ್ ಮೇಲೆ ಕೊಟ್ರು ಆಯ್ತಾ. ಸೊ ಈ ರೀತಿ ಸಿಮಿಲರ್ ಪ್ರಾಪರ್ಟೀಸ್ ಇರುವಂತ ಎಲಿಮೆಂಟ್ಸ್ ನ ಒಟ್ಟಿಗೆ ಗ್ರೂಪ್ ಮಾಡಕ್ಕೆ ಅವರು ಈ ಸೀಕ್ವೆನ್ಸ್ ನ ಇನ್ವರ್ಟ್ ಮಾಡಿದ್ರು ಆಯ್ತಾ ಮಕ್ಳೇ. ಸೊ ಕೊಬಾಲ್ಟ್ therefore comes before nickel ಆಯ್ತಾ. ಸೊ ಈಗ ನಾವು ಡ್ರಾಬ್ಯಾಕ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ನೋಡೋಣ. Yes, so ಅದಕ್ಕಿಂತ ಮುಂಚೆ there are some more achievements of Mendeleev's periodic table. What is that? This is a major achievement ಆಯ್ತಾ ಮಕ್ಳೇ. So Mendeleev left gaps in his periodic table. Mendeleev ಏನ್ ಮಾಡಿದ್ರು, ಒಂದಷ್ಟು ಗ್ಯಾಪ್ಸ್ ನ ತಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಬಿಟ್ರು. ಬಟ್ ಆ ಗ್ಯಾಪ್ಸ್ ನ ಅವರು ಡ್ರಾಬ್ಯಾಕ್ ಅಂತ ನೋಡೋಕಿನ್ನ ಬದಲು ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ನೇ ಪಾಸ್ ಮಾಡಿದ್ರು. ಏನಂತ ಹೇಳಿದ್ರು ಮೆಂಡಲೀವ್ ಅವರು, ಇದು ಗ್ಯಾಪ್ಸ್ ಅಲ್ಲ, ಮುಂದೆ ಡಿಸ್ಕವರ್ ಆಗುವಂತ ಎಲಿಮೆಂಟ್ಸ್ ನ ಈ ಸ್ಲಾಟ್ಸ್ ಅಲ್ಲಿ ನೀವು ಇಡಬಹುದು, ಇದಕ್ಕಾಗಿ ನಾನು ಗ್ಯಾಪ್ಸ್ ನ ಬಿಟ್ಟಿದ್ದೀನಿ ನನ್ನ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಂತ ಹೇಳಿದ್ರು ಆಯ್ತಾ. ಸೊ ಈ ಪ್ರೆಡಿಕ್ಟೆಡ್ ಎಲಿಮೆಂಟ್ಸ್ ಟು ಬಿ ಡಿಸ್ಕವರ್ಡ್ ಲೇಟರ್. ಇದಲ್ದೆ ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಮೆಂಡಲೀವ್ ಏನ್ ಮಾಡಿದ್ರು, ಈ ಎಲಿಮೆಂಟ್ಸ್ ಗೆ ಹೆಸರು ಕೂಡ ಕೊಟ್ರು ಆಯ್ತಾ ಮಕ್ಳೇ. ಸೊ ಹಿ ನೇಮ್ಡ್ ದಮ್. ಯಾವ ರೀತಿಯಲ್ಲಿ ನೇಮ್ ಮಾಡಿದ್ರು ಈ ಎಲಿಮೆಂಟ್ಸ್ ನ? ಅದರ ಹಿಂದೆ ಓಕೆ, ಒಂದು ಗ್ರೂಪ್ ಅಲ್ಲಿ ಇಲ್ಲಿ ಒಂದು ಎಲಿಮೆಂಟ್ ಇದೆ ಆಯ್ತಾ, ಇದು ಆಲ್ರೆಡಿ ಡಿಸ್ಕವರ್ ಆಗ್ಬಿಟ್ಟಿದೆ. ಈ ಎಲಿಮೆಂಟ್ ನ ನಾವು ಬೋರಾನ್ ಅಂತ ಅನ್ಕೊಳ್ಳೋಣ ಓಕೆನಾ. ಈ ಗ್ರೂಪ್ ಅಲ್ಲಿ ಬೋರಾನ್ ಆದ್ಮೇಲೆ ಬರುವಂತ ಎಲಿಮೆಂಟ್ ಗೆ ಒಂದು ಗ್ಯಾಪ್ ಬಿಟ್ಟಿದ್ರು.
ಮೆಂಡಲೀವ್ ಅವರು. ಈ ಎಲಿಮೆಂಟ್ ಇನ್ನು ಡಿಸ್ಕವರ್ ಆಗಿರ್ಲಿಲ್ಲ. ಖಾಲಿ ಗ್ಯಾಪ್ ಬಿಡೋ ಬದಲು ಈ ಎಲಿಮೆಂಟ್ ನ ಮೆಂಡಲೀವ್ ಅವರು ಎಕಾಬೋರಾನ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಕಾ ಬೋರಾನ್. ಸೊ ಎಕಾ ಅರ್ಥ ಏನು? ಸಾಂಸ್ಕೃತ್ ಅಲ್ಲಿ ಎಕಾ ಅಂದ್ರೆ ಒನ್ ಆಯ್ತಾ ಮಕ್ಳೇ. ಸೊ ಹಿ ಆಡೆಡ್ ಎಕಾ ಟು ದ ನೇಮ್ ಆಫ್ ದ ಪ್ರೆಸೀಡಿಂಗ್ ಎಲಿಮೆಂಟ್ ಇನ್ ದ ಸೇಮ್ ಗ್ರೂಪ್. ಸೊ ಎಕಾ ಬೋರಾನ್ ಏನಿದೆ ಇದು ಮುಂದೆ ಡಿಸ್ಕವರ್ ಆಗತ್ತೆ, ಅದಕ್ಕೆ ನಾನು ಈ ರೀತಿ ಗ್ಯಾಪ್ ಬಿಟ್ಟಿದ್ದೀನಿ ಅಂತ ಮೆಂಡಲೀವ್ ಅವರು ಹೇಳಿದ್ರು ಆಯ್ತಾ. ಸೊ ಎಕಾ ಬೋರಾನ್ ಅಲ್ಲದೆ ದೇರ್ ವರ್ 2 more elements. What is that? ಎಕಾ ಅಲ್ಯೂಮಿನಿಯಂ ಹಾಗೂ ಎಕಾ ಸಿಲಿಕಾನ್. ಸೊ ಇಲ್ಲಿ ಅಲ್ಯೂಮಿನಿಯಂ ಬಂತು ಅಂತ ಅನ್ಕೊಳ್ಳಿ, ಇದಾದ್ಮೇಲೆ ಬರುವಂತ ಎಲಿಮೆಂಟ್ ನ ಅವರು ಎಕಾ ಅಲ್ಯೂಮಿನಿಯಂ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಜರ್ಮೇನಿಯಂ ಇತ್ತು ಅಂತ ಅನ್ಕೊಳ್ಳಿ, ಜರ್ಮೇನಿಯಂ ಆದ್ಮೇಲೆ ಬರುವಂತ ಎಲಿಮೆಂಟ್ ಸಾರಿ ಸೊ ಎಸ್ ಇಲ್ಲಿ ಸಿಲಿಕಾನ್ ಇತ್ತು ಅಂತ ಅನ್ಕೊಳ್ಳಿ, ಸಿಲಿಕಾನ್ ಆದ್ಮೇಲೆ ಬರುವಂತ ಎಲಿಮೆಂಟ್ ನ ಎಕಾ ಸಿಲಿಕಾನ್ ಅನ್ನಕ್ಕೆ ಮೆಂಡಲೀವ್ ಅವರು ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಆ ಟೇಬಲ್ ಅಲ್ಲಿ ಈ ರೀತಿ ಎಲಿಮೆಂಟ್ಸ್ ನ ಪ್ಲೇಸ್ ಮಾಡಿದ್ರು. ಅಂಡ್ ವಾಟ್ ಡಿಡ್ ಸೈಂಟಿಸ್ಟ್ ಡಿಸ್ಕವರ್ ಲೇಟರ್? ಮುಂದೆ ಹೋಗ್ಬಿಟ್ಟು ಏನು ಗ್ಯಾಲಿಯಂ ಡಿಸ್ಕವರ್ ಆಯ್ತು ಆಯ್ತಾ ಮಕ್ಳೇ. ಸೊ ಗ್ಯಾಲಿಯಂ ಇನ್ನ ಪ್ರಾಪರ್ಟಿ ಏನಿದೆ, ಇದು ಎಕಾ ಅಲ್ಯೂಮಿನಿಯಂ. ಮೆಂಡಲೀವ್ ಅವರು ಗ್ಯಾಪ್ ಬಿಟ್ಬಿಟ್ಟು ಅಲ್ಯೂಮಿನಿಯಂ ಆದ್ಮೇಲೆ ಆ ಎಲಿಮೆಂಟ್ ನ ಎಕಾ ಅಲ್ಯೂಮಿನಿಯಂ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರಲ್ವಾ. ಸೊ ಎಕಾ ಅಲ್ಯೂಮಿನಿಯಂ ಹಾಗೂ ಗ್ಯಾಲಿಯಂ ಇನ್ನ ಪ್ರಾಪರ್ಟೀಸ್ ಏನಿದೆ, ದೀಸ್ ವರ್ ವೆರಿ ಸಿಮಿಲರ್. ಸೊ ಎಕಾ ಅಲ್ಯೂಮಿನಿಯಂಗೆ ಯಾವ ರೀತಿ ಅಟಾಮಿಕ್ ಮಾಸ್ ಇರುತ್ತೆ ಅಂತ ಮೆಂಡಲೀವ್ ಪ್ರೆಡಿಕ್ಟ್ ಮಾಡಿದ್ರು, ಇಟ್ ವಾಸ್ 68. ಸೊ ಗ್ಯಾಲಿಯಂ ಡಿಸ್ಕವರ್ ಆದ್ಮೇಲೆ ಅದರ ಅಟಾಮಿಕ್ ಮಾಸ್ ಎಷ್ಟಿತ್ತು, ಇಟ್ ವಾಸ್ 69.7 ವಿಚ್ ಇಸ್ ವೆರಿ ಕ್ಲೋಸ್ ಟು 68 ಆಯ್ತಾ. ಮತ್ತೆ ಅದರ ಆಕ್ಸೈಡ್ ಹಾಗೂ ಕ್ಲೋರೈಡ್ ನ ಫಾರ್ಮುಲಾನ ಕೂಡ ಮೆಂಡಲೀವ್ ಅವರು ತುಂಬಾ ಪ್ರಿಸೈಸ್ ಆಗಿ ಪ್ರೆಡಿಕ್ಟ್ ಮಾಡಿದ್ರು ಆಯ್ತಾ. ದಿಸ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಇದಲ್ಲದೆ ಇನ್ನೊಂದು ಅಚೀವ್ಮೆಂಟ್ ಇದೆ. ವಾಟ್ ಇಸ್ ದ್ಯಾಟ್? ಮುಂದೆ ಹೋಗ್ಬಿಟ್ಟು ನೋಬಲ್ ಗ್ಯಾಸಸ್ ಏನಿದೆ ಇದು ಡಿಸ್ಕವರ್ ಆಯ್ತು ಆಯ್ತಾ ಮಕ್ಳೇ. ಆಸ್ ಯು ನೋ, ನೋಬಲ್ ಗ್ಯಾಸಸ್ ಆರ್ ಇನರ್ಟ್ ಇನ್ ನೇಚರ್. ಇನರ್ಟ್ ಅಂದ್ರೆ ಏನು? ದೀಸ್ ಆರ್ ನಾಟ್ ವೆರಿ ರಿಯಾಕ್ಟಿವ್ ಆಯ್ತಾ. ಜಾಸ್ತಿ ಏನು ಎಲಿಮೆಂಟ್ಸ್ ಒಟ್ಟಿಗೆ ನೋಬಲ್ ಗ್ಯಾಸಸ್ ರಿಯಾಕ್ಟ್ ಮಾಡಿ ಜಾಸ್ತಿ ಕಾಂಪೌಂಡ್ಸ್ ನ ಫಾರ್ಮ್ ಮಾಡಲ್ಲ. ದೇರ್ಫೋರ್ ಇದು ಪ್ಲಾನೆಟ್ ಮೇಲೆ ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ಪ್ರೆಸೆಂಟ್ ಇರತ್ತೆ ಆಯ್ತಾ. ಅದಕ್ಕೆ ಇದು ತುಂಬಾ ಲೇಟ್ ಆಗಿ ಡಿಸ್ಕವರ್ ಆಯ್ತು. ಸೊ ನೋಬಲ್ ಗ್ಯಾಸಸ್ ಏನಿದೆ ಇದರ ಪ್ರಾಪರ್ಟೀಸ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿ ಇತ್ತು ವೆನ್ ಕಂಪೇರ್ಡ್ ಟು ಆಲ್ ದ ಅದರ್ ಎಲಿಮೆಂಟ್ಸ್ ಇನ್ ದ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಬಟ್ ಮೆಂಡಲೀವ್ ಅವರ ಕ್ಲಾಸಿಫಿಕೇಶನ್ ಎಷ್ಟು ಸ್ಟ್ರಾಂಗ್ ಆಗಿ ಇತ್ತು ಅಂದ್ರೆ, ವೆನ್ ದ ನೋಬಲ್ ಗ್ಯಾಸಸ್ ವರ್ ಡಿಸ್ಕವರ್ಡ್, ಇದನ್ನ ಸೆಪರೇಟ್ ಆಗಿ ವಿತೌಟ್ ಡಿಸ್ಟರ್ಬಿಂಗ್ ಎಕ್ಸಿಸ್ಟಿಂಗ್ ಆರ್ಡರ್, ಈಗ ಆಲ್ರೆಡಿ ಇರುವಂತ ಕ್ಲಾಸಿಫಿಕೇಶನ್ ನ ಡಿಸ್ಟರ್ಬ್ ಮಾಡದೆ ನೋಬಲ್ ಗ್ಯಾಸಸ್ ನ ನಾವು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆರಾಮಾಗಿ ಇನ್ನೊಂದು ಸೆಪರೇಟ್ ಗ್ರೂಪ್ ಹಾಕ್ಬಿಟ್ಟು ಏನು ಪ್ಲೇಸ್ ಮಾಡೋಕೆ ಈಸಿ ಆಯ್ತು ಆಯ್ತಾ. ದಿಸ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ. ಓಕೆ, ಎಸ್. ಸೊ ಇಷ್ಟು ಅಚೀವ್ಮೆಂಟ್ಸ್ ಇದ್ರೂ ಮೆಂಡಲೀವ್ ಅವರ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ದೇರ್ ವರ್ ಸರ್ಟನ್ ಡ್ರಾಬ್ಯಾಕ್ಸ್ ಆರ್ ಲಿಮಿಟೇಷನ್ಸ್ ಆಯ್ತಾ. ಏನಿದು ಲಿಮಿಟೇಷನ್ಸ್? ಹೈಡ್ರೋಜನ್ ಆಸ್ ಅನ್ ಎಲಿಮೆಂಟ್ ಏನಿದೆ ಮೆಂಡಲೀವ್ಗೆ ತುಂಬಾ ಟಾರ್ಚರ್ ಕೊಡ್ತು ಆಯ್ತಾ ಮಕ್ಕಳೇ. ಸೊ ಯಾವ ರೀತಿ ಟಾರ್ಚರ್ ಕೊಡ್ತು, ಏನಕ್ಕೆ ಟಾರ್ಚರ್ ಕೊಡ್ತು? ಹೈಡ್ರೋಜನ್ ಏನಿದೆ ಇದು ಆಲ್ಕಲಿ ಮೆಟಲ್ಸ್ಗೆ ತುಂಬಾ ಸಿಮಿಲರ್ ಆಗಿದೆ ಆಯ್ತಾ. ಏನಕ್ಕೆ ಹೇಳ್ತೀವಿ ಹೈಡ್ರೋಜನ್ ಇಸ್ ಸಿಮಿಲರ್ ಟು ಆಲ್ಕಲೀಸ್ ಅಂತ? ಫಸ್ಟ್ ಆಫ್ ಆಲ್ ಆಲ್ಕಲಿ ಮೆಟಲ್ಸ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ? ವಿ ಹ್ಯಾವ್ ಲಿಥಿಯಂ, ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಅಲ್ವಾ. ಸೊ ಈ ಮೆಟಲ್ಸ್ಗೂ ತುಂಬಾ ಸಿಮಿಲರ್ ಆಗಿತ್ತು ಹೈಡ್ರೋಜನ್. ಯಾಕೆ ಅಂದ್ರೆ ಇಟ್ ಹ್ಯಾಡ್ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅದಲ್ಲದೆ ಇದು ಫಾರ್ಮ್ ಮಾಡ್ತಿದ್ದು ಅಂತ ಕಾಂಪೌಂಡ್ಸ್ ಏನಿದೆ ವಿತ್ ಹ್ಯಾಲೋಜನ್, ಆಕ್ಸಿಜನ್, ಸಲ್ಫರ್ ಏನು ಇದ್ರೊಟ್ಟಿಗೆ ಹೈಡ್ರೋಜನ್ ಕಾಂಪೌಂಡ್ಸ್ ಏನ್ ಫಾರ್ಮ್ ಮಾಡ್ತಿತ್ತು, ಆ ಕಾಂಪೌಂಡ್ಸ್ ವರ್ ಸಿಮಿಲರ್ ಟು ದ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ಆಲ್ಕಲಿ ಮೆಟಲ್ಸ್ ಆಯ್ತಾ. ಇಲ್ಲಿ ನೀವು ನೋಡ್ತಿದ್ದೀರಾ ಕ್ಲೋರಿನ್ ಒಟ್ಟಿಗೆ ಹೈಡ್ರೋಜನ್ HCl ಫಾರ್ಮ್ ಮಾಡುತ್ತೆ. ಅದೇ ರೀತಿ ಆಲ್ಕಲಿ ಮೆಟಲ್ ಸೋಡಿಯಂ NaCl ಫಾರ್ಮ್ ಮಾಡುತ್ತೆ. ಹೈಡ್ರೋಜನ್ H2O ಫಾರ್ಮ್ ಮಾಡುತ್ತೆ, ಸೋಡಿಯಂ Na2O ಫಾರ್ಮ್ ಮಾಡುತ್ತೆ. ಹೈಡ್ರೋಜನ್ H2S ಫಾರ್ಮ್ ಮಾಡುತ್ತೆ, ಸೋಡಿಯಂ Na2S ಫಾರ್ಮ್ ಮಾಡುತ್ತೆ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಹೈಡ್ರೋಜನ್ ಇಸ್ ಸಿಮಿಲರ್ ಟು ಆಲ್ಕಲಿ ಮೆಟಲ್ಸ್ ಆಯ್ತಾ. ಬಟ್ ಇಟ್ ವಾಸ್ ನಾಟ್ ಓನ್ಲಿ ಸಿಮಿಲರ್ ಟು ಆಲ್ಕಲಿ ಮೆಟಲ್ಸ್, ಇಟ್ ವಾಸ್ ಆಲ್ಸೋ ಸಿಮಿಲರ್ ಟು ಹ್ಯಾಲೋಜನ್ಸ್ ಆಯ್ತಾ ಮಕ್ಕಳೇ. ಸೊ ವಾಟ್ ಆರ್ ಹ್ಯಾಲೋಜನ್ಸ್? ನಾವು ಮುಂದೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡ್ತೀವಿ. ಗ್ರೂಪ್ 17 ಅಲ್ಲಿ ಬರುವಂತ ಎಲ್ಲಾ ಎಲಿಮೆಂಟ್ಸ್ ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ ಆಯ್ತಾ. ಎಕ್ಸಾಂಪಲ್ಸ್ ಏನು? ಇಟ್ ಕುಡ್ ಬಿ ಕ್ಲೋರಿನ್, ಇಟ್ ಕುಡ್ ಬಿ ಬ್ರೋಮಿನ್, ಅಯೋಡಿನ್, ಈ ರೀತಿಯ ಎಲಿಮೆಂಟ್ಸ್ ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. ಅಂಡ್ ಹೈಡ್ರೋಜನ್ ವಾಸ್ ಸಿಮಿಲರ್ ಟು ಹ್ಯಾಲೋಜನ್ಸ್ ಆಲ್ಸೋ. ಹೇಗೆ? ಬಿಕಾಸ್ ಇಟ್ ಎಕ್ಸಿಸ್ಟ್ಸ್ as diatomic molecules. ಸೊ ಕ್ಲೋರಿನ್ ಕೂಡ ಎಕ್ಸಿಸ್ಟ್ಸ್ as Cl2, ಬ್ರೋಮಿನ್ ಎಕ್ಸಿಸ್ಟ್ಸ್ as Br2, ಅಯೋಡಿನ್ ಎಕ್ಸಿಸ್ಟ್ಸ್ as I2. ಇದೇ ರೀತಿ ಹೈಡ್ರೋಜನ್ ಎಕ್ಸಿಸ್ಟ್ಸ್ as H2 ಆಯ್ತಾ. ಅದಲ್ಲದೆ ಹೈಡ್ರೋಜನ್ ಏನಿದೆ ಮೆಟಲ್ಸ್ ಹಾಗೂ ನಾನ್ ಮೆಟಲ್ಸ್ ಒಟ್ಟಿಗೆ ಕಾಂಪೌಂಡ್ಸ್ ನ
ಕೋವೆಲೆಂಟ್ ಬಾಂಡ್ಸ್ ಏನು ಬೇಸಿಸ್ ಮೇಲೆ ಫಾರ್ಮ್ ಮಾಡ್ತಿತ್ತು ಆಯ್ತಾ. ಬೇಸಿಕಲಿ ಹೈಡ್ರೋಜನ್ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಒಟ್ಟಿಗೆ ಕಾಂಪೌಂಡ್ಸ್ ಫಾರ್ಮ್ ಮಾಡಿದಾಗ ಅದರಲ್ಲಿ ಕೋವೆಲೆಂಟ್ ಬಾಂಡ್ಸ್ ಕಾಣಿಸ್ಕೊಳ್ಳುತ್ತೆ, ಸಿಮಿಲರ್ ಟು ಹ್ಯಾಲೋಜನ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ವಿತ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆಯ್ತಾ. ಸೊ ಹೈಡ್ರೋಜನಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಕೊಡೋಕ್ಕೆ ಆಗಲಿಲ್ಲ ಮೆಂಡಲೀವ್ ಅವರಿಗೆ. ಸೊ ಇದನ್ನ ಆಲ್ಕಲಿ ಮೆಟಲ್ಸ್ ಒಟ್ಟಿಗೆ ಜೋಡಿಸೋದ ಅಥವಾ ಹ್ಯಾಲೋಜನ್ಸ್ ಒಟ್ಟಿಗೆ ಜೋಡಿಸೋದ ಅನ್ನೋ ಒಂದು ಆಂಬಿಗ್ವಿಟಿ ಅಥವಾ ಕನ್ಫ್ಯೂಷನ್ ಮೆಂಡಲೀವ್ ಅವರ ಕ್ಲಾಸಿಫಿಕೇಶನ್ ಅಲ್ಲಿ ಇತ್ತು ಆಯ್ತಾ. ಓಕೆ, ವಾಟ್ ಇಸ್ ದ ಅದರ್ ಡ್ರಾಬ್ಯಾಕ್? Yes, he could not give a correct position for hydrogen. Okay, next to drawbacks, it was isotopes. So what are isotopes, makle? Isotopes are different forms of the same element, but ee elements alli atomic mass bere irutte, but chemical properties enide adu similar agi irutte. So Mendeleev avara classification ina two major foundation increasing atomic mass alli jodisbeku, similar chemical properties hagu physical properties irbeku annadu ivra ಕ್ಲಾಸಿಫಿಕೇಶನ್ ಇನ ಫೌಂಡೇಶನ್ ಅಲ್ವಾ. ಆ ಟೈಮಲ್ಲಿ ಐಸೋಟೋಪ್ಸ್ನ ನಾವು ಎಲ್ಲಿ ಜೋಡಿಸೋಣ? ಇದರ ಅಟಾಮಿಕ್ ಮಾಸ್ ಏನಿದೆ ಡಿಫ್ರೆಂಟ್ ಆಗಿದೆ, ಬಟ್ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇದೆ. ಸೊ ಇದನ್ನ ನಾವು ಒಂದೇ ಗ್ರೂಪಲ್ಲಿ ಹಾಕೋಣ, ಡಿಫ್ರೆಂಟ್ ಗ್ರೂಪಲ್ಲಿ ಹಾಕೋಣ ಅನ್ನೋ ಒಂದು ಆಂಬಿಗ್ವಿಟಿ ಮೆಂಡಲೀವ್ಗೆ ಕಾಡೋಕ್ಕೆ ಸ್ಟಾರ್ಟ್ ಆಗಿತ್ತು ಆಯ್ತಾ. ಆರ್ ಮೆಂಡಲೀವ್ ಅವರ ಕ್ಲಾಸಿಫಿಕೇಶನ್ ಅಲ್ಲಿ ಈ ಆಂಬಿಗ್ವಿಟಿ ಅಥವಾ ಕನ್ಫ್ಯೂಷನ್ ಉಳ್ಕೊಬಿಡ್ತು ಆಯ್ತಾ. ಸೊ ಐಸೋಟೋಪ್ಸ್ ಆಫ್ ಆಲ್ ಎಲಿಮೆಂಟ್ಸ್ ಪೋಸ್ ದ ಚಾಲೆಂಜ್ ಫಾರ್ ಮೆಂಡಲೀವ್ಸ್ ಕ್ಲಾಸಿಫಿಕೇಶನ್. ಓಕೆನಾ? ಓಕೆ. And moreover isotopes were discovered later. So Mendeleev time ಅಲ್ಲಿ isotopes ಇತ್ತು ಅಂತಾನೆ ಐಡಿಯಾ ಇರಲಿಲ್ಲ. ಓಕೆನಾ? ಓಕೆ, next drawback was atomic masses don't increase in a regular manner. So one element in atomic mass 69 ಇದೆ, ಇನ್ನೊಂದು element in atomic mass 72 ಇದೆ ಅಂತ ಅನ್ಕೊಳ್ಳಿ. ಸೊ ಇವೆರಡರ ಮಧ್ಯದಲ್ಲಿ 71 ಇರುವಂತ ಅಟಾಮಿಕ್ ಮಾಸಸ್ ಎಲಿಮೆಂಟ್ಸ್ ಮಾತ್ರ ಡಿಸ್ಕವರ್ ಆಗತ್ತೆ ಅಥವಾ ಡಿಸ್ಕವರ್ ಆಗತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ ಆಯ್ತಾ. ಒನ್ ಎಲಿಮೆಂಟಿನ ಅಟಾಮಿಕ್ ಮಾಸ್ 69 ಇದ್ರೆ ಇನ್ನೊಂದು ಎಲಿಮೆಂಟಿನ ಅಟಾಮಿಕ್ ಮಾಸ್ 75.3 ಯಾವುದೋ ಒಂದು ರ್ಯಾಂಡಮ್ ಆಗಿ ನಂಬರ್ ಇರುತ್ತೆ. ಓಕೆನಾ? ಸೊ ಕರೆಕ್ಟ್ ಮ್ಯಾನರ್ ಅಲ್ಲಿ ಪೀರಿಯಾಡಿಕ್ ಆಗಿ ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗಲ್ಲ ಆಯ್ತಾ. ಸೊ ಎರಡು ಎಲಿಮೆಂಟ್ಸ್ ನಡುವೆ ಎಷ್ಟು ಎಲಿಮೆಂಟ್ಸ್ ಡಿಸ್ಕವರ್ ಆಗತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಆಗ್ಲಿಲ್ಲ, ಎಸ್ಪೆಷಲಿ ವೆನ್ ಕನ್ಸಿಡರಿಂಗ್ ದ ಹೆವಿಯರ್ ಎಲಿಮೆಂಟ್ಸ್. ಸೊ ಈ ಕಾರಣಕ್ಕಾಗಿ ಮೆಂಡಲೀವ್ ಅವರ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಒಂದು ದೊಡ್ಡ ಡ್ರಾಬ್ಯಾಕ್ ಆಗಿ ಅಟಾಮಿಕ್ ಮಾಸ್ ಉಳ್ಕೊಂಡ್ಬಿಡ್ತು ಆಯ್ತಾ. ಸೊ ದೀಸ್ ವರ್ ದ ಡ್ರಾಬ್ಯಾಕ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಆಯ್ತಾ ಮಕ್ಕಳೇ.